ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಇದು ನಮ್ಮ ಮನೆಯ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಯಾವಾಗಲೂ ಮತ್ತೆ ಗ್ರ್ಯಾಂಡಾಗೇ ಮಾಡೋದು. ಗ್ರ್ಯಾಂಡಾಗಿ ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲ್ಲ. ನಮ್ಮ ಫ್ಯಾಮಿಲಿ ಅವ್ರನ್ನೇ ಕರೆದು ಊಟ ಹಾಕ್ಸಿ ಫಂಕ್ಷನ್ ಮಾಡ್ತೀವಿ. ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಕೆಲಸ ಕೊಟ್ಟಿದ್ರು. ಏನಂದರೆ ಬೇಗ ಬೇಗ ಎಲ್ಲ ಇವತ್ತು ಊಟ ಇರೋದ್ರಿಂದ ನೆಂಟರು ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಾಯಿ ಎಲ್ಲ ಆಡಿಸಿ ಸೊಪ್ಪೆಲ್ಲ ಆಡ್ಸೋಕ್ಕೆ ಅಂದ್ಬಿಟ್ಟು ನನಗೆ ಹೇಳಿದರು. ನಾನು ಅದನ್ನು ಮಾಡ್ತಾಯಿದ್ದೆ. ನಮ್ಮ ಅಕ್ಕನೂ ಕಾಯಿ ತುರ್ಕೊಡ್ತಾಯಿದ್ರು, ನಮ್ಮ ಅಮ್ಮನೂ ಕಾಯಿ ತುರ್ಕೊಡ್ತಾಯಿದ್ರು. ನನಗಂತೂ ಕೆಲಸ ಮಾಡೋದು ಅಂದರೆ ತುಂಬ ಬೇಜಾರು. ಆದರೂ ನಮ್ಮ ಅಮ್ಮ ನಾನು ಬಿಡದೆ ಕೆಲಸ ಮಾಡಿಸ್ತಾಯಿದ್ರು. ಒಂದು ಕಡೆ ನಮ್ಮ ಅಜ್ಜಿ ಸೊಪ್ಪೆಲ್ಲನೂ ಫುಲ್ಲು ಎಲ್ಲ ಸೊಪ್ಪು ಸೋಸ್ಕೊಡ್ತಾಯಿದ್ರು. ಜಾಸ್ತಿ ಸೊಪ್ಪು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲನೂ ನಮ್ಮ ಅಜ್ಜಿ ನೀಟಾಗಿ ಸೋಸ್ಕೊಡ್ತಾಯಿದ್ರು. ಈ ಕಡೆ ಮಿಕ್ಸಿನೇ ಸರಿ ಇಲ್ಲ, ಎಲ್ಲಿ ಕೆಟ್ಟೋಗ್ಬಿಡುತ್ತೋ ಅಂತ ನನ್ನ ಭಯ ಆಗಿತ್ತು. ಅಷ್ಟರಲ್ಲೇ ನಮ್ಮ ಪುಟಾಣಿ ಬಂದ. ಅವನ ಜೊತೆ ಆಟ ಆಡ್ಕೊಂಡು ಅವನು ಮಿಕ್ಸಿ ಹಿಡ್ಕೊಂಡು ಆಡಿಸ್ತೀನಿ ಅಂತ ಹೇಳ್ತಿದ್ದ ಅಂದ್ಬಿಟ್ಟು ಅವನಿಗೂ ಕೂಡ ಮಿಕ್ಸಿನ ಇಟ್ಕೊಂಡು ಆಡ್ಸೋಕ್ಕೆ ಅಂದ್ಬಿಟ್ಟು ಎದ್ದು ನಿಲ್ಲಿಸ್ದೆ. ಅವನು ಮಿಕ್ಸಿ ಸೌಂಡು ಅಂದರೆ ಎಲ್ಲಿದ್ದರೂ ಸರಿ ಬಂದ್ಬಿಡ್ತಾನೆ. ಆದರೆ ಅವ್ನು ತೆಗೆದು ನೋಡೋದೆಲ್ಲ ಆ ಥರ ಮಾಡ್ತಾಯಿದ್ದ. ಹಿಂಗೆಲ್ಲ ಹಿಂಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಆನ್ ಮಾಡಿ ಅವ್ನು ಕೈ ಹಿಡಿಸ್ಬಿಟ್ಟು ಆನ್ ಮಾಡಿದೆ. ಅವನಿಗಂತೂ ಈ ಮಿಕ್ಸಿ ಸೌಂಡ್ ಅಂದರೆ ಎಲ್ಲಿದ್ದರೂ ಓಡಿ ಬಂದ್ಬಿಡ್ತಾನೆ. ಸ್ಕೂಟರ್ನ ಆರನ್ ಮಾಡೋದು ಮತ್ತು ಏನಾದ್ರು ಬಡಿಯೋದು ಎಲ್ಲ ಅಂದರೆ ಅವ್ನಿಗೆ ಇಷ್ಟ. ಈ ಕಡೆ ಮನೆ ಅಂತೂ ಎಲ್ಲ ಕ್ಲೀನ್ ಮೇಲೆ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಒಂದು ಕಡೆ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಾದ್ಮೇಲೆ ಅಡುಗೆಗೆ ಅಂತ ಕೂತ್ಕೊಂಡ್ರು. ನಾನು ಕೂಡ ಹಾಗೆಯೇ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ನಮ್ಮ ಅತ್ತೆ ಮಗಳು ಇಬ್ಬರು ಬಂದಿದ್ದರು. ಅವ್ರ ಹತ್ರ ಸಾಂತೆಕಾಯಿ ಎಲ್ಲ ಕಟ್ ಮಾಡಿಸ್ಕೊಂಡೆ. ಲೇಟಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಅಡುಗೆ ಇತ್ತು ಅಂದ್ಬಿಟ್ಟು ಊಟ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಅವರೆಲ್ಲ ಬಂದರು. ನಮ್ಮ ಅಕ್ಕ ನಮ್ಮ ಅತ್ತೆ ಅವರೆಲ್ಲ ಅವ್ರಿಗೂ ಊಟ ಹಾಕಿ ಅಲ್ಲಿ ಅಷ್ಟರಲ್ಲೇ ನಮ್ಮ ಅಪ್ಪನ ಫ್ರೆಂಡ್ಸ್ ಬಂದರು. ಫ್ರೆಂಡ್ಸ್ ಅಂದರೆ ಅವರು ಡ್ಯೂಟಿ ಮಾಡೋಕ್ಕೆ ಹೋಗ್ತಾರಲ್ಲ ಅವರು ಎಲ್ಲ ಬಂದಿದ್ದರು. ಅವ್ರಿಗೂ ಕೂಡ ಊಟ ಮಾಡಿ ಕಳಿಸಿದ್ವಿ. ಮತ್ತು ನಾನು 8 ಗಂಟೆ ಆಗಿತ್ತು ಅವಾಗ ಮತ್ತೆ ರಾತ್ರಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಆರಾಮಾಗಿ ಎಲ್ಲ ಹೊರಗಡೆ ಮಾತಾಡ್ತಾ ಕೂತಿರು. ನಮ್ಮ ಫ್ಯಾಮಿಲಿ ಇದೆ. ಪಾರ್ಟ್ 2 ವಿಡಿಯೋಗೋಸ್ಕರ ವೇಟ್ ಮಾಡಿ.